ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಅನದರ್ ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಸ್ಟೈಲ್ ಮಾಡ್ತಾ ಇರೋ ಔಟ್ಫಿಟ್ ಬಂದುಬಿಟ್ಟು ಸ್ಯಾರಿ. ಆಲ್ ಓವರ್ ಸ್ಯಾರಿ ಸ್ಮಾಲ್ ಬಾರ್ಡರ್ ಬರುತ್ತೆ. ಹಾಗೆ ಪಲ್ಲುವಲ್ಲಿ ಸ್ವಲ್ಪ ಬ್ರಾಡಾಗಿ ಫ್ಲೋರಲ್ ವರ್ಕಲ್ಲಿ ಫಿನಿಶಿಂಗ್ ಮಾಡಿದ್ದಾರೆ. ಹಾಗೆ ಟ್ಯಾಸಲ್ಸ್ ಕೂಡ ಇದೆ. ಬ್ಲೌಸ್ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ನೆಟ್ಟೆಡಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಅಷ್ಟರಲ್ಲಿ ಬನ್ನಿ ಬೇಗ ಹೋಗಿ ಒಂದು ಟ್ರಾನ್ಸಾಕ್ಷನ್ನ ನೋಡ್ಕೊಂಬರೋಣ. ಸ್ಯಾರಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಫ್ಲೋಯಿ ಫ್ಯಾಬ್ರಿಕ್ ಇರೋದ್ರಿಂದ ತುಂಬ ಕಂಫರ್ಟೇಬಲಾಗಿ ಅನ್ನಿಸ್ತಾ ಇದೆ. ಈ ಸ್ಯಾರಿ ಲುಕ್ನ ಎಲಿವೇಟ್ ಮಾಡ್ತಾ ಇರೋದೇ ಆ ಬಾರ್ಡರಲ್ಲಿರುವಂಥ ಕಟ್ ವರ್ಕ್ ಆ್ಯಂಡ್ ಫ್ಲೋರಲ್ ಎಂಬ್ರಾಯ್ಡ್ರಿ ವರ್ಕೆ. ಅದು ನಮಗೆ ಕಂಪ್ಲೀಟಾಗಿ ಹ್ಯಾಂಡ್ಸಲ್ಲಿ, ನೆಕ್ಕಲ್ಲಿ, ಸ್ಯಾರಿಯಲ್ಲಿ ಬಂದಿರೋದ್ರಿಂದ ತುಂಬ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ನಿಮಗೂ ಕೂಡ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ. ಇನ್ ಕೇಸ್ ಈ ಸ್ಯಾರಿ ಬಗ್ಗೆ ಇನ್ನೂ ಡೀಟೇಲ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಬನ್ನಿ ಲೆಟ್ಸ್ ಸ್ಟಾರ್ಟ್ ದ ಸ್ಕಿನ್ ಕೇರ್ ನಾವು. ಈಗ ನಾನು ಆ್ಯಸ್ ಯೂಶ್ವಲ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದಾದಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಅಂಡರ್ ಐಸಲ್ಲಿ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ, ಹಾಗೆ ಅರೌಂಡ್ ದ ಮೌತ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅಪ್ಪರ್ ಲಿಡಲ್ಲಿ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಐ ಶ್ಯಾಡೋ ಅಪ್ಲೈ ಮಾಡೋದಕ್ಕೋಸ್ಕರ. ಹಾಗೆ ನಾನು ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ, ಯಾವುದೇ ಬ್ರಷ್ ಯೂಸ್ ಮಾಡ್ತಾ ಇಲ್ಲ. ನೀವು ಯಾವುದೇ ಪ್ರಾಡಕ್ಟ್ ಅಪ್ಲೈ ಮಾಡಿದ್ರೂ ಬ್ಲೆಂಡಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ನಾನು ಕನ್ಸೀಲರ್ ಬಿಟ್ಟು ಯಾವುದೇ ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ. ಈಗ ಪ್ರಾಡಕ್ಟ್ಸ್ ಎಲ್ಲ ನೀಟಾಗಿ ಬ್ಲೆಂಡ್ ಆಯಿತು. ಇವಾಗ ಬನ್ನಿ ನಾವು ನೆಕ್ಸ್ಟ್ ಪ್ರಾಡಕ್ಟಿಗೆ ಹೋಗೋಣ. ನಾನಿಲ್ಲಿ ಡೈರೆಕ್ಟಾಗಿ ಲಿಪ್ಸ್ಟಿಕ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. 2 ಶೇಡ್ಸ್ ಆಫ್ ಲಿಪ್ಸ್ಟಿಕ್ನ ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಆಲ್ರೆಡಿ ಲಿಪ್ ಡಿಫೈನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಥರ ಲಿಪ್ ಲೈನರ್ಸ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಅದ್ರ ಬದಲು ನನ್ನ ಔಟರ್ ಲೈನ್ಗೆ ಏನು ಮ್ಯಾಚ್ ಆಗುತ್ತೋ ಟೋನು, ಆ ಲಿಪ್ಸ್ಟಿಕ್ ಶೇಡ್ನ ತೊಗೊಂಡು ನಾನು ಇಟ್ಕೊಂಡಿದ್ದೀನಿ. ಅದನ್ನೇ ಲಿಪ್ ಲೈನರ್ ಥರ ನಾನು ಡಿಫೈನ್ ಮಾಡಿಕೊಂಡು ಅದ್ರ ಒಳಗೆ ನನಗೆ ಯಾವ ಥರ ಲೈಟರ್ ಶೇಡ್ ಬೇಕು ಅಂದರೆ ಲೈಟರು, ಇನ್ ಕೇಸ್ ಡಾರ್ಕರ್ ಶೇಡ್ ಬೇಕು ಅಂದರೆ ಆ ಔಟ್ಫಿಟ್ಟಿಗೆ ಮ್ಯಾಚ್ ಆಗೋ ಥರ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಇಲ್ಲಿ ಲಿಪ್ಸ್ಟಿಕ್ಸ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಇನ್ನರ್ ಕಾರ್ನರಲ್ಲಿ ಬೇಬಿ ಪಿಂಕ್ ಲಿಪ್ಸ್ಟಿಕ್ ಕಲರ್ನ ಯೂಸ್ ಮಾಡಿಕೊಂಡು ಈ ಒಂದು ಲಿಪ್ ಕಲರ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ಐ ಶ್ಯಾಡೋ ಅಪ್ಲೈ ಮಾಡ್ತಾ ಇದ್ದೀನಿ. ಸೇಮ್ ಲಿಪ್ ಕಲರ್, ಇನ್ನರ್ ಕಲರ್ ನಾನು ಯಾವ್ದು ಯೂಸ್ ಮಾಡಿದ್ನೋ ಅದೇ ಶೇಡಲ್ಲಿ ಸ್ವಲ್ಪ ಡಾರ್ಕ್ ಆಗಿರೋವಂಥ ಐ ಶ್ಯಾಡೋ ಯೂಸ್ ಮಾಡೋಣ ಅಂತ ಅಂದ್ಕೊಂಡು, ಸೇಮ್ ಮ್ಯಾಚ್ ಮಾಡೋಣ ಅಂತ ಹೇಳಿ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಕಂಪ್ಲೀಟ್ ವಿಡಿಯೋದಲ್ಲಿ ಯಾವುದೇ ಥರ ಬ್ರಷಸ್ ಯೂಸ್ ಮಾಡಿಲ್ಲ ಬ್ಲೆಂಡ್ ಮಾಡೋದಕ್ಕೆ. ಕಂಪ್ಲೀಟಾಗಿ ನಾನು ಹ್ಯಾಂಡ್ಸಲ್ಲೇ, ಫಿಂಗರ್ ಟಿಪ್ಸಲ್ಲೇ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನೊಂದು ಐಲೈನರ್ ಯೂಸ್ ಮಾಡಿ ನನ್ನ ಐ ಲುಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನನ್ನ ಲುಕ್ನ ಕಂಪ್ಲೀಟ್ ಮಾಡೋದಕ್ಕೆ ಇಲ್ಲಿ ಸ್ಟಿಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಆಕ್ಸೆಸರೀಸ್ ನಾನು ಇಯರಿಂಗ್ಸ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಕಿಗೆ ನಾನೇನು ಹಾಕ್ಕೊಂಡಿಲ್ಲ, ಯಾಕಂದರೆ ನೆಕ್ ಡೀಟೇಲಿಂಗೇ ಇರೋದ್ರಿಂದ, ಅದೇ ಎಲಿವೇಟ್ ಆಗೋದ್ರಿಂದ ಬರೀ ನಾನಿಲ್ಲಿ ಇಯರಿಂಗ್ಸ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಇಯರಿಂಗ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನಾನು ಇದ್ರ ಜೊತೆಗೆ ಆಕ್ಸಿಡೈಸ್ ಬ್ಯಾಂಗಲ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಲೆಫ್ಟ್ ಹ್ಯಾಂಡಿಗೆ ಆ್ಯಸ್ ಯೂಶ್ವಲ್ ವಾಚ್. ಹೇರ್ ಸ್ಟೈಲ್ ಈಗ ಪರ್ಲ್ ಕ್ಲಿಪ್ಪಿಂದ ನಾನು ಸ್ಟೈಲ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ಗೋ ಟು ಹೇರ್ ಸ್ಟೈಲ್ ನಂದು ಇದು.
ಹೇಗೆ ಅನ್ನಿಸ್ತು, ದಿಸ್ ಇಸ್ ಮೈ ಫೈನಲ್ ಲುಕ್. ನಿಮಗೇನಾದರೂ ಈ ಪ್ರಾಡಕ್ಟ್ಸ್ ಡೀಟೇಲ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ನಗುವ ತಂದಿರೆ ನೀನಿಲ್ಲಿ ಬಂದಿರೆ, ನಗುವ ತಂದಿರೆ, ನೋಡಲ್ಲಿ ತಾರೆ ನಾಚಿದೆ ಮಿಂಚದೆ. ಆ ತಾರೆ ಏನಾದರೇನಾಯಿತು, ನೀ ದೂರ ಹೋಗದೆ ಇದ್ದರಾಯಿತು, ನೀನಾಯಿತು ಇನ್ನು ನಾನಾಯಿತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಆಲ್.